ಪ್ರೀತಿಯಲ್ಲಿ ನನ್ನ ಆತ್ಮೀಯ ಸಹೋದರ ಸಹೋದರಿಯೇ, ಪ್ರತಿಯೊಬ್ಬರಿಗೂ ಹ್ಯಾಪಿ ಕ್ರಿಸ್ಮಸ್. ಬೆಳಗಿನ ವಂದನೆಗಳೊಂದಿಗೆ ಈ ದಿನ ಒಂದು ವಚನವನ್ನು ನಾನು ಆರಿಸಿಕೊಂಡಿದ್ದೇನೆ. ಗಲಾತ್ಯದವರ ಬರೆದ ಪುಸ್ತಕ 4ನೇ ಅಧ್ಯಾಯ 4ನೇ ವಚನ. ಆದರೆ ಕಾಲವು ಪರಿಪೂರ್ಣಗೊಂಡಾಗ ದೇವರು ತನ್ನ ಮಗನನ್ನು ಸ್ತ್ರೀಯಿಂದ ಹುಟ್ಟಿದವನಾಗಿಯೂ ನ್ಯಾಯ ಪ್ರಮಾಣಕ್ಕೆ ಒಳಗಾದವನಾಗಿಯೂ ಮಾಡಿ ಕಳುಹಿಸಿದನು. ಪ್ರೀತಿಯಲ್ಲಿ ದೇವಜನರೇ, ಈ ದಿನ ಕ್ರೈಸ್ತರ ಹುಟ್ಟುಹಬ್ಬವನ್ನು ನಾವು ಆಚರಿಸಿಕೊಳ್ಳೋಣ. ಕ್ರೈಸ್ತರು ಈ ಭೂಲೋಕಕ್ಕೆ ಬಂದದ್ದು ಬರೀ ಕ್ರೈಸ್ತರನ್ನು ರಕ್ಷಣೆ ಮಾಡಲು ಅಲ್ಲ, ಇಡೀ ಮಾನವ ಕುಲವನ್ನು ರಕ್ಷಿಸಲು. ಕ್ರೈಸ್ತ ಧರ್ಮಕ್ಕೆ ಮಾತ್ರವಲ್ಲ, ಕ್ರೈಸ್ತನು ಬಂದಿದ್ದು ಇಡೀ ಮಾನವ ಕುಲವನ್ನು ರಕ್ಷಿಸಲು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ತಿಳಿದುಕೊಂಡಿದ್ದೇವೆ. ಅದಕ್ಕಾಗಿಯೂ ನಾವು ಪ್ರತಿದಿನ ದೇವರು ನಮಗೆ ಪ್ರಾರ್ಥಿಸಲು ಕರೆ ಕೊಟ್ಟಿದ್ದಾರೆ. ಪ್ರತಿದಿನವೂ ದೇವರು ನಮ್ಮ ಹೃದಯದಲ್ಲಿ ಹುಟ್ಟುವಂತರಾಗಿದ್ದಾರೆ. ನಮ್ಮ ದೇವರು ಎಲ್ಲೋ ಇದ್ದು ನಮ್ಮ ಪ್ರಾರ್ಥನೆಗಳನ್ನು ಕೇಳುವಂತಹ ದೇವರಲ್ಲ, ನಮ್ಮ ಸಂಗಡವೇ ಇದ್ದು ನಮ್ಮ ಮನಸ್ಸಿನೊಳಗೆ ಇದ್ದು ನಮ್ಮ ಪ್ರಾರ್ಥನೆಯನ್ನು ಕೇಳುವಂತಹ ದೇವರಾಗಿದ್ದಾರೆ. ಪ್ರಿಯರೇ, ಇಂದು ಸರ್ವರು ಕ್ರಿಸ್ಮಸ್ ಹಬ್ಬವನ್ನು ಆಚರಿಸುವಾಗ ಇದು ಬರೀ ಕ್ರೈಸ್ತ ಧರ್ಮದ ಹಬ್ಬವಲ್ಲ, ಇಡೀ ಮಾನವ ಕುಲಕ್ಕೆ ಹಬ್ಬವಾಗಿದೆ. ಅನೇಕರು ಕ್ರಿಸ್ಮಸ್ ಅನ್ನು ಆಚರಣೆ ಮಾಡಿ ಸಡಗರದಿಂದಿದ್ದಾರೆ. ಎಲ್ಲರನ್ನೂ ದೇವರು ಆಶೀರ್ವದಿಸಿ ಕಾಪಾಡಲಿ. ಎಲ್ಲರಿಗೂ ಯೇಸು ಕ್ರಿಸ್ತರು ಒಂದು ಅದ್ಭುತವಾದ ಜೀವಿತವನ್ನು ಲಭಿಸಲಿ. ಅನೇಕರು ಕಷ್ಟಗಳಲ್ಲಿರುವವರು, ಪ್ರಾರ್ಥಿಸುವವರು ಎಲ್ಲರ ಪ್ರಾರ್ಥನೆಯನ್ನು ದೇವರು ಕೇಳಲಿ ಎಂಬುದಾಗಿ ಪ್ರಾರ್ಥಿಸುತ್ತೇನೆ. ಆಮೇನ್. ನಿಮ್ಮ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದರೂ ಕೆಳಗೆ ಕಾಣುವಂಥ ನಂಬರಿಗೆ ವಾಟ್ಸಪ್ ಮಾಡಿ ಅಥವಾ ಕರೆ ಮಾಡಿ ತಿಳಿಸಿ, ನಿಮಗಾಗಿ ನಾವು ಪ್ರಾರ್ಥಿಸುತ್ತೇವೆ.